ಸರ್, ಈಗ ರಸ್ತೆ ಗುಂಡಿಗಳು ಬಿದ್ದರೆ ಜನರು ಪ್ರತಿಭಟನೆ ಮಾಡ್ತಾರೆ, ಸರ್ಕಾರ ಬಂದು ಮುಚ್ಚಲಿ, ಅಧಿಕಾರಿಗಳು ಬಂದು ಮುಚ್ಚಲಿ ಅಂತ ಅಂತಿರ್ತಾರೆ. ನೀವು ಒಬ್ಬರು ಜವಾಬ್ದಾರಿಯುತ ನಾಗರಿಕರಾಗಿ ಒಂದು ಸುಮಾರು 8 ಕಿಲೋಮೀಟರ್ ರಸ್ತೆಗಳು ಗುಂಡಿ ಬಿದ್ದಿರೋವೆಲ್ಲ ನೀವು ಆ್ಯಕ್ಚುಲಿ ಮುಚ್ಕೊಂಡ್ ಬಂದಿದ್ದೀರಾ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಇದು ನಾನು ಸರ್ಕಾರದ ಬಗ್ಗೆ ಕೂಡ ಯಾವ ಸರ್ಕಾರದ ಬಗ್ಗೆ ನನಗೇನು ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾವು ಕೂಡ ಸರ್ಕಾರದ ಜೊತೆಯಲ್ಲಿ ನಾವು ಸರ್ಕಾರದ ಸಿಬ್ಬಂದಿಗಳೇ. ನಮಗೂ ಭಗವಂತ ಇನ್ನೂ ಒಂದು ಸ್ವಲ್ಪ ಕೊಟ್ಟಾಗ ಯಾಕೆ ಹಂಚ್ಕೊಂಡು ತಿನ್ನಬಾರ್ದು? ಇಂಗ್ಲೀಷಲ್ಲಿ ಹೇಳ್ತಾರೆ, ಇಂಗ್ಲೀಷ್ನವ್ರದ್ದು ನಾವೆಲ್ಲ ಕಲಿತೀವಿ, ಅವ್ರದ್ರಲ್ಲೂ ಕೆಲವು ಶ್ರೇಷ್ಠ ಮಾತುಗಳಿರುತ್ತೆ. ಶೇರ್ ಆ್ಯಂಡ್ ಬಿ ಹ್ಯಾಪಿ ಅಂತ. ಹಂಚ್ಕೊಂಡು ಸಂತೋಷವಾಗಿರುವಂಥ. ಹಂಚಿಕೊಂಡು ಹಂಚೋದ್ರಲ್ಲಿರೋ ಸಂತೋಷ ಅವತ್ತರಲಿಲ್ಲ ಅಲ್ವೇ? ಸೊ ನಾವು ಇದು ನಮಗೆ ಸ್ವಲ್ಪ ನಾವು ಶೇರ್ ಮಾಡ್ಕೊಂಡು ಮಾಡೋಣ ಅಷ್ಟೇ. ಸರ್ಕಾರ ಬಂದು ಇಟ್ ಇಸ್ ಎ ಬಾಡಿ ವಿಚ್ ಹ್ಯಾಸ್ ಟು ಬಿ ಇನ್ಫಾರ್ಮ್ಡ್. ಬರೀ ಅಲ್ಲಿ ಹೋಗಿ ಹೇಳ್ಬಿಟ್ಟು ಬಂದ ತಕ್ಷಣ ಅವ್ರು ಬಂದು ನಿಮಗೆ ಕಾಲ್ ಕನೆಕ್ಟ್ ಮಾಡೋ ಹಾಗೇನೋ ಇಲ್ಲ ರಿಸೆಪ್ಷನಿಸ್ಟು ಅದೆಲ್ಲ ಯಾರೂ ಅಲ್ಲ. ಅವ್ರದ್ದೇ ಆದ ಒಂದು ಪ್ರೊಸೀಜರ್ ಇರುತ್ತೆ. ನಮಗೆ ಈ ಲೆವೆಲಲ್ಲೇ ನಾವು ಅದನ್ನ ಸರಿ ಮಾಡಿದ್ರೆ ಚೆನ್ನ ಅನ್ನುವಂಥ ಉದ್ದೇಶದಲ್ಲಿ ನಾನು ಅದನ್ನ. ಸರ್, ಟೋಟಲ್ ಎಷ್ಟು ಕಿಲೋಮೀಟರ್ ಸರ್ ಗುಂಡಿ ಮುಚ್ಚಿ? ಆಯಿತು, 8-10 ಕಿಲೋಮೀಟರ್ವರೆಗೆ ಮಾಡಿದ್ದೀವಿ. ಇನ್ನೂ ಒಂದಷ್ಟಿದೆ, ಈ ಲಾಸ್ಟ್ವರೆಗೂ ಅದನ್ನು ಮಾಡ್ತೀವಿ, ಬಿಡಲ್ಲ. ಓಕೆ. ಅಲ್ಲ, ಯಾವ ಸಂದರ್ಭದಲ್ಲಿ ಅನಿಸ್ತು ಸರ್ ಹಿಂಗೆ ಮಾಡಬೇಕು ಅಂತ? ನನಗೂ ತೊಂದರೆ ಆಯಿತು. ಎದುರಲ್ಲಿ ಬರೋ ಒಂದು ಲಾರಿ ಕೂಡ ಪಾಪ ಹೋಗಿ ಎದುರು ಹೊಂಗೆ ಮರಕ್ಕೆ ಹೊಡೆದ್ಬಿಟ್ಟು ಪೋಸ್ಟ್ ಕೊಡ್ಬಿಡೋದು ಪಾಪ. ಹಳ್ಳದ ಸೌಂಡ್ ಇಂಪ್ಯಾಕ್ಟ್ ಇದೆಯಲ್ಲ, ಶಾಕ್ ಆಗುತ್ತೆ ಮನುಷ್ಯನಿಗೆ ಎಂಥವ್ರಿಗೂ. ಅದೊಂದು ಹಳ್ಳ ಅಂತ ಹೋಗಿರ್ತಾರೆ ಜನರಲ್ ಆಗಿ, ಅದು ಆಮೇಲೆ ಬಿದ್ದ ಮೇಲೆ ಗೊತ್ತಾಗ್ತಾರೆ ಇಂಪ್ಯಾಕ್ಟ್ ಏನು ಅಂತ. ಸೊ ಏನು ಮಾಡ್ಬಿಟ್ಟು ಹೋಗ್ಬಿಟ್ಟು ಹೊಂಗೆ ಮರದ ಮೇಲೂ ಹಂಗೆ ಕಂಬ ಪಕ್ಕಕ್ಕೆ ಹೋಗಿ ಆಮೇಲೆ ರೈಟಿಗೆ ತಿರುಗಿದ್ದಾರೆ. ಕಂಬದ ಇದ್ರದ್ದು ಯಾವುದು ಈ ಮರದ ಹೊಂಗೆ ಮರದ ಗೆಲ್ಲು ಒಂದು ಕಟ್ಟಾದಂಗೆ ಸೌಂಡ್ ಬಂತಾವು. ಆವತ್ತೇ ಡಿಸೈಡ್ ಮಾಡಿದ್ ಬೆಳಗ್ಗೆ ತಕ್ಷಣ ಜನ ಕರೆಸಿ ಕಂಪ್ಲೀಟ್ ಕ್ಲಿಯರ್ ಮಾಡೋಣ ಇದನ್ನ ಅಂತ. ಎಷ್ಟು ದಿನ ಹಿಡಿತು ಸರ್ ಅದು ಟೋಟಲ್? ಒಂದೇ ದಿವಸನೇ ಮಾಡಿದ್ವಿ. ಒಂದೇ ದಿವಸ ಎಲ್ಲ ಡೆಂಟ್ಸ್ ಮುಚ್ಕೊಂಡ್ಬಂದ್ವಿ. 3 ಮೂಟೆ ಸಿಮೆಂಟ್ ಎಷ್ಟೋ ಆಯ್ತು. ಅದು ಮತ್ತೆ ಜೆಲ್ಲಿ ಒಂದಷ್ಟು ತಗೊಂಡು ಕ್ಲೀನಾಗಿ 20 mm ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಅದಕ್ಕೆ ಸರಿಯಾಗಿ ಹದವಾಗಿ ಮಳೆ ಹೋಯ್ತು, ಕ್ಯೂರಿಂಗ್ ಆಗಿ. ಈಗ ನಾವೇ ಬಂದಿವಿ ಸರ್, ಚೆನ್ನಾಗಿತ್ತು. ನಿಮ್ದು ಅದೇ ರಿಸಲ್ಟ್ ಅಷ್ಟೇ, ಇನ್ನೇನಿದೆ ಅಷ್ಟೇ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಡೀ ಕರ್ನಾಟಕದ ಜನರ ಪರವಾಗಿ, ನಿಮ್ಮ ಜಾಗೃತ ಮನಸ್ಸುಗಳ ಪರವಾಗಿ ನಿಮಗೆ ಧನ್ಯವಾದಗಳು. ತುಂಬ ತುಂಬ ಧನ್ಯವಾದಗಳು. ದೇವ್ರು ನೀವು ಬೇಡ್ಕೊಳ್ಳಿ, ದೇವ್ರು ನಮ್ಗೆ ಶಕ್ತಿ ಕೊಡ್ಲಿ. ಏನಾಗತ್ತೋ ನಮ್ಮಿಂದ ಎಲ್ಲವೂ ಕೊಡ್ಲಿ ಸರ್. ಅಳಿಲ್ ಸೇವೆ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆರೋಗ್ಯ, ಆಯಸ್ಸು, ಹೌನಪ್ಪ, ಮತ್ತೆ ಆರ್ಥಿಕ ಶಕ್ತಿ ಎಲ್ಲವೂ ಕೊಡ್ಲಿ ಸರ್. ಎಲ್ಲ ನಮ್ಮ ಶೇರ್ ಅಂಡ್ ಬಿ ಹ್ಯಾಪಿ. ಎಲ್ಲರ ಜೊತೆ ಹಂಚಿ ಸಂತೋಷವಾಗಿರ್ಬೇಕು. ನನ್ ತುಂಬಾ ಇಷ್ಟ ಊಟ ಕಣಪ್ಪ. ನಮ್ಮ ತಾಯಿಯವ್ರಿಗೆ ಇಷ್ಟ ಅದೇ ತುಂಬಾ ಊಟ. ಎಲ್ಲಾರು ನಾನು ಇವ್ರನ್ನೂ ಕರೆದ್ಬಿಡ್ತೀನಿ. ಎಣ್ಣೆ ಒಂದಕ್ಕೆ ಮಿಸ್ ಆಗ್ಬಿಟ್ರಿ ಇವ್ರು ಪಾಪ. ಸರ್, ದೇವ್ರು ನಿಮ್ಗೆ ಸಡನ್ ಪ್ರತ್ಯಕ್ಷ ಆಗಿ ಏನ್ ಬೇಕಪ್ಪ ವರ ಅಂದ್ರೆ ಏನ್ ಕೇಳ್ತೀರಾ ಸರ್? ಸ್ವಲ್ಪ ಎಲ್ಲ ಕೆಲಸನೆಲ್ಲ ಬೇಗ ನನ್ನ ಕೈಲಿ ಮುಗಿಸಿಸ್ಬಿಟ್ಟು ನೆಮ್ಮದಿಯಾಗಿ ನಿನ್ನ ಪಕ್ಕದಲ್ಲಿ ಒಂದು ಒಳ್ಳೆ ರಾಯಲ್ ಸೂಟ್ ಒಂದು ಕೊಟ್ಬಿಟ್ಟು ಅಲ್ಲೇ ಬಂದು ನಿನ್ನ ಜೊತೆಲಿ ಇದ್ಬಿಡ್ತೀನಿ ಅಂತೀನಿ ಅಷ್ಟೇ. ಇನ್ನೇನೈತೆ ಬಿಡ್ಲಿ. ನಮ್ಮಮ್ಮ ನಾನು ಹೋದ್ರೆ ನಮ್ಮಮ್ಮನ ಪಕ್ಕದಲ್ಲಿ ಮಲ್ಕೋತೀನಿ ನೆಮ್ಮದಿಯಾಗಿ ಅಷ್ಟೇ. ಏನು ಇಲ್ಲ, ಐ ವಾಂಟ್ ಟು ಫಿನಿಶ್ ಆಲ್ ಮೈ ವರ್ಕ್. ಮುಗಿಸ್ಬಿಡ್ಬೇಕು, ಕೈ ತೊಳೆದ್ಬಿಡ್ಬೇಕು. ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಸುಮ್ಮನೆ